ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ನಮ್ಮಲ್ಲಿ ಎಷ್ಟೋ ಜನರಿಗೆ ಹಳೆಯ ಬ್ಯಾಂಕ್ ಅಕೌಂಟ್ಗಳ ಬಗ್ಗೆ ಮರೆತೇ ಹೋಗಿರುತ್ತೆ ಅಲ್ಲ. ಹಾಗಾದ್ರೆ ಆ ಅಕೌಂಟ್ಗಳಲ್ಲಿರೋ ಹಣದ ಕತೆ ಏನು? ಅದನ್ನು ವಾಪಸ್ ಪಡೆಯೋಕ್ಕಾಗುತ್ತಾ? ಬನ್ನಿ, ಈ ಬಗ್ಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ RBI ಏನು ಹೇಳುತ್ತೆ ಅಂತ ನೋಡೋಣ. ಈ ಕ್ಲೇಮ್ ಮಾಡದ ಠೇವಣಿಗಳನ್ನು ಹೇಗೆ ವಾಪಸ್ ಪಡೆಯೋದು ಅನ್ನೋದ್ರ ಬಗ್ಗೆ ಒಂದ್ಸಲ ತಿಳ್ಕೊಂಡು ಬರೋಣ. ಯೋಚನೆ ಮಾಡಿ ನೋಡಿ, ಒಂದು ವೇಳೆ ನಾವು ಕೆಲಸ ಬದಲಾಯಿಸಿದಾಗ ಅಥವಾ ಬೇರೆ ಊರಿಗೆ ಶಿಫ್ಟ್ ಆದಾಗ ಆಗ ತೆರೆದಿದ್ದ ಹಳೆ ಬ್ಯಾಂಕ್ ಅಕೌಂಟ್ಗಳ ನೆನಪೇ ಇರಲ್ಲ. ಆದರೆ ಅಸಲಿ ಪ್ರಶ್ನೆ ಏನಪ್ಪ ಅಂದರೆ, ಆ ಮರೆತು ಹೋದ ಅಕೌಂಟ್ಗಳಲ್ಲಿ ಇನ್ನೂ ಹಣ ಉಳಿದಿದ್ರೆ? ಹೌದು, ಇದು ನಾವು ಯೋಚಿಸಲೇಬೇಕಾದ ವಿಷಯ. ಸರಿ, ಹಾಗಾದರೆ ಈ ಮರೆತು ಹೋದ ಹಣ ಎಲ್ಲಿಗೆ ಹೋಗುತ್ತೆ? ಬ್ಯಾಂಕ್ಗಳೇ ಇಟ್ಕೊಂಡ್ಬಿಡ್ತಾವ? ಖಂಡಿತ ಇಲ್ಲ, ಆ ಪ್ರಶ್ನೆ ಇಲ್ಲ. RBI ಇದಕ್ಕಾಗಿ ಒಂದು ಪಕ್ಕ ಸಿಸ್ಟಮ್ ಮಾಡಿದೆ. ಬನ್ನಿ, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಇಲ್ಲಿ ಒಂದು ಮುಖ್ಯವಾದ ರೂಲ್ ಇದೆ, ಅದು ಟೈಮಿಗೆ ಸಂಬಂಧಿಸಿದ್ದು. ಒಂದು ಸೇವಿಂಗ್ಸ್ ಅಥವಾ ಕರೆಂಟ್ ಅಕೌಂಟ್ ಸತತವಾಗಿ 10 ವರ್ಷಗಳ ಕಾಲ, ಹೌದು ಪೂರ್ತಿ 10 ವರ್ಷ, ಅದರಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ ಆಗಿಲ್ಲ ಅಂದರೆ ₹1 ಹಾಕಿಲ್ಲ, ತೆಗೆದಿಲ್ಲ, ಏನೂ ಮಾಡಿಲ್ಲ ಅಂದರೆ ಆಗ ಅದರಲ್ಲಿರೋ ಹಣವನ್ನು ಅನ್ಕ್ಲೇಮ್ ಡೆಪಾಸಿಟ್ ಅಂತ ಕರೀತಾರೆ. ಆಮೇಲೆ ಆ ಹಣವನ್ನು ಒಂದು ಸೇಫ್ ಆದ ಜಾಗಕ್ಕೆ ಕಳಿಸಲಾಗುತ್ತೆ. ಆ ಸುರಕ್ಷಿತ ಜಾಗ ಯಾವುದು ಅಂದರೆ RBI ಮ್ಯಾನೇಜ್ ಮಾಡುವ ಡೆಪಾಸಿಟರ್ ಎಜುಕೇಷನ್ ಆ್ಯಂಡ್ ಅವೇರ್ನೆಸ್ ಫಂಡ್ ಅಂದರೆ DEA ಫಂಡ್ ಅಂತ. ಇದರ ಅರ್ಥ ತುಂಬಾನೇ ಸಿಂಪಲ್. ಹಣ ಎಲ್ಲೂ ಕಳೆದು ಹೋಗಿಲ್ಲ, ಅದು RBI ಹತ್ರ ಸೇಫ್ ಆಗಿದೆ. ಇದು ಕೇವಲ ಡೆಪಾಸಿಟರ್ಗಳ ಹಿತ ಕಾಪಾಡಲಿಕ್ಕಾಗಿ ಮಾಡಿರುವ ಒಂದು ಸೂಪರ್ ವ್ಯವಸ್ಥೆ. ಓಕೆ, ಹಣ RBI ಹತ್ರ ಸೇಫ್ ಆಗಿದೆ ಅಂತ ಗೊತ್ತಾಯ್ತು. ಆದರೆ ಅದನ್ನು ಹುಡುಕೋದು ಹೇಗೆ? ಅದಕ್ಕೂ ಒಂದು ದಾರಿಗಿದೆ. ಅದೃಷ್ಟವಶಾತ್ RBI ಇದಕ್ಕಾಗಿ ಒಂದು ತುಂಬಾನೇ ಸಿಂಪಲ್ ಆದ ಸೆಂಟ್ರಲೈಸ್ಡ್ ಆನ್ಲೈನ್ ಟೂಲ್ ಅನ್ನೇ ರೆಡಿ ಮಾಡಿದೆ. ಆ ಟೂಲ್ ಬೇರೆ ಯಾವುದೂ ಅಲ್ಲ, ಅದೇ UDGM ಪೋರ್ಟಲ್. ಇದರ ಪೂರ್ತಿ ಹೆಸರು ಅನ್ಕ್ಲೇಮ್ಡ್ ಡೆಪಾಸಿಟ್ಸ್ ಗೇಟ್ವೇ ಟು ಆಕ್ಸೆಸ್ ಇನ್ಫಾರ್ಮೇಷನ್. ಇದು RBI ಮಾಡಿರೋ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್. ಇದರ ಸ್ಪೆಷಾಲಿಟಿ ಏನು ಗೊತ್ತಾ? ಒಂದೇ ವೆಬ್ಸೈಟ್ನಿಂದ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿರೋ ಅನ್ಕ್ಲೇಮ್ ಡೆಪಾಸಿಟ್ಗಳನ್ನು ನಾವು ಹುಡುಕಬಹುದು. ಸರಿ, ಒಂದು ವೇಳೆ UDGM ಪೋರ್ಟಲ್ನಲ್ಲಿ ನಮ್ಮ ಅಥವಾ ನಮ್ಮ ಫ್ಯಾಮಿಲಿಯವರ ಹಣ ಇದೆ ಅಂತ ಗೊತ್ತಾದ್ರೆ ಮುಂದೆ ಏನು ಮಾಡಬೇಕು? ಟೆನ್ಷನ್ ಬೇಡ, ಆ ಹಣವನ್ನು ವಾಪಸ್ ಪಡೆಯೋದು ತುಂಬಾನೇ ಸುಲಭ. ಬನ್ನಿ, ಅದರ ಸ್ಟೆಪ್ಸ್ ಏನು ಅಂತ ನೋಡೋಣ. ಮೊಟ್ಟ ಮೊದಲನೇದಾಗಿ ನಮ್ಮ ಐಡೆಂಟಿಟಿಯನ್ನು ಪ್ರೂವ್ ಮಾಡೋಕ್ಕೆ KYC ಡಾಕ್ಯುಮೆಂಟ್ಸ್ ಬೇಕೇ ಬೇಕು. ಯಾಕೆಂದರೆ ಹಣ ಸರಿಯಾದ ವ್ಯಕ್ತಿಗೆ ತಲುಪಬೇಕು ಅಲ್ವಾ? ಅದಕ್ಕಾಗಿ ಇದು ಬಹಳ ಮುಖ್ಯ. ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ID ಅಥವಾ ಡ್ರೈವಿಂಗ್ ಲೈಸೆನ್ಸ್, ಇದರಲ್ಲಿ ಯಾವುದಾದ್ರೂ ಒಂದಿದ್ರೆ ಸಾಕು. ನೋಡಿ, ಕೇವಲ 3 ಸಿಂಪಲ್ ಸ್ಟೆಪ್ಸ್. ಮೊದಲನೇದು, ಅಕೌಂಟ್ ಇರೋ ಬ್ಯಾಂಕಿನ ಯಾವುದೇ ಬ್ರಾಂಚ್ಗೆ ಹೋಗಿ. ಎರಡನೇದು, ಅಲ್ಲಿ ಒಂದು ಕ್ಲೇಮ್ ಫಾರ್ಮ್ ಕೊಡ್ತಾರೆ, ಅದನ್ನು ತುಂಬಿ ಅದರ ಜೊತೆ KYC ಡಾಕ್ಯುಮೆಂಟ್ಸ್ ಕೊಡಿ. ಮೂರನೇದು, ಎಲ್ಲ ವೆರಿಫೈ ಆದ್ಮೇಲೆ ನಿಮ್ಮ ಹಣವನ್ನು ವಾಪಸ್ ಪಡ್ಕೋಬೋದು. ಅಷ್ಟೇ ಅಲ್ಲ, ಅದಕ್ಕೆ ಬಡ್ಡಿ ಕೂಡ ಸಿಗ್ಬೋದು. ಇಷ್ಟೇ ಅಲ್ಲ, ಈ ಇಡೀ ಪ್ರೋಸೆಸ್ನ ಇನ್ನಷ್ಟು ಸುಲಭ ಮಾಡೋಕೆ RBI ಕಡೆಯಿಂದ ಕೆಲವು ಫೈನಲ್ ಟಿಪ್ಸ್ ಕೂಡ ಇದೆ. ಅವು ಏನು ಅಂತನೂ ನೋಡೋಣ ಬನ್ನಿ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ಜನರಿಗೆ ಹೆಲ್ಪ್ ಮಾಡೋಕ್ಕೆ ಬ್ಯಾಂಕ್ಗಳೇ ಮುಂದೆ ಬರ್ತಾ ಇವೆ. RBI ಹೇಳಿದ ಹಾಗೆ 2025 ಅಕ್ಟೋಬರ್ನಿಂದ ಡಿಸೆಂಬರ್ ತಿಂಗಳವರೆಗೆ ಈ ಅನ್ಕ್ಲೇಮ್ ಡೆಪಾಸಿಟ್ಗಳ ಬಗ್ಗೆ ಸ್ಪೆಷಲ್ ಅವೇರ್ನೆಸ್ ಕ್ಯಾಂಪ್ಗಳು ನಡೆಯಲಿವೆ. ಇದು ನಮ್ಮ ಹಣವನ್ನು ಹುಡುಕಿ ಕ್ಲೇಮ್ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಅವಕಾಶ. ಕೊನೆಯದಾಗಿ RBIನ ಒಂದು ಮಾತು, ಬಿ ಸ್ಮಾರ್ಟ್, ಬಿ ಅವೇರ್, ಅಂದರೆ ಜಾಣರಾಗಿರಿ, ಜಾಗೃತರಾಗಿರಿ. ನಮ್ಮ ಹಣದ ಬಗ್ಗೆ ನಾವು ಆಕ್ಟಿವ್ ಆಗಿರೋದು, ತಿಳ್ಕೊಂಡಿರೋದು ತುಂಬಾನೇ ಮುಖ್ಯ. ಹಾಗಾಗಿ ಒಂದ್ಸಲ UGM ಪೋರ್ಟಲ್ಗೆ ಹೋಗಿ ಚೆಕ್ ಮಾಡೋದ್ರಲ್ಲಿ ತಪ್ಪೇನಿದೆ ಅಲ್ವಾ? ಯಾರಿಗೊತ್ತು, ಮರೆತು ಹೋದ ಯಾವುದಾದ್ರೂ ಸರ್ಪ್ರೈಸ್ ಕಾಯ್ತಾ ಇರ್ಬೋದು.